ಹೆಣ್ಮಕ್ಕಳನ್ನು ಹಂಚಿಸಿದ್ರು ಅಂತ ಒಂದಿಷ್ಟು ಆರೋಪಗಳು ಮಾಡ್ತಾ ಇದ್ದಾರೆ. ಆದರೆ ಸ್ವತಃ ಅವ್ರಿಗೆ ಹೇಳಲಿಕ್ಕೆ ಸಹ ಧೈರ್ಯ ಇಲ್ಲ ಆ ಜನಕ್ಕೆ. ಪಾಪ ಅಷ್ಟು ವೀಕ್ ಅದಾರ ಮೆಂಟಲಿ. ಯಾರು ಮಾಡಿದರು, ಯಾಕೆ ಬದಲು ಮಾಡಿದ ಆ ಸ್ಟೇಟ್ಮೆಂಟ್, ಏನಕ್ಕೆ ಕಾರಣ ಆಯಿತು, ಹಿಂದಿದ್ದವ್ರು ಯಾರ, ಇವತ್ತು ಕೇಳಿ ಮಾತ್ರ ಸುಳ್ಳು ಹೇಳ್ತಾರಲ್ಲ ಅಂತ ಶುರು ಮಾಡ್ತಾರೆ ಈ ಬೋರ್ಡೆ ಕೇಸ್ತವ್ರು. ಅವ್ರು ಅದಕ್ಕಾಗಿ ಈ ಚೆನ್ನೈನಿಂದ ಇವತ್ತು ರವಿ ಪ್ರಸನ್ನ ಮೇಡಮ್ ಅವ್ರು ಹೇಳ್ತಾರೆ, ಇಲ್ಲ ಅವನ್ನ ಸರಿಯಾಗಿ ಎನ್ಕ್ವೈರಿ ಮಾಡಿದ್ರು. ಸ್ವತಃ ಆ ಸೌಜನ್ಯಾಳಕ್ಕೆ ನಮಗೆಲ್ಲ ಜ್ಞಾನದಿಂದ ತಿಳುವಳಿಕೆ ಐತಿ, ಇವನು ಮುಂದೆ ಆಗ್ಯದ, ಇವನು ಸಾಕ್ಷಿದಾರ ಆಗ್ತಾನಂತ ಹೇಳಿದ್ದಾರೆ. ಆ ಸಾಕ್ಷಿನ ನಮ್ಮಂಥ ಸ್ಥಿತಿ ತಂದಿಟ್ಟಿದ್ದಾರೆ. ಇವತ್ತು ಯಾರ ಮೇಲೆ ಆರೋಪ ಮಾಡ್ತಿದ್ರು ಅವರು ನಿಶ್ಚಿತವಾಗಿ ಅಂತ ಅನಿಸ್ಲಿಕ್ಕರ್ತದೆ. ಇವತ್ತು ಇವತ್ತು ಏನು ಹೇಳಿದ್ರು ಸತ್ಯ ಅನ್ನಿಸ್ತಾನೇ ಇಲ್ಲ. ಬಿಡಪ್ಪ ಒಮ್ಮೆ ಹಂಗೆ ಹೇಳಿದ, ಒಮ್ಮೆ ಹಿಂಗೆ ಹೇಳ್ತಾನೆ ಅಂತೇಳಿ ಇದನ್ನು ಮಾಡಿಸೋರು ಇಟ್ಟು ಬುದ್ಧಿವಂತ ವರ್ಗ. ಪ್ಲ್ಯಾನ್ ಇಟ್ ಈಸ್ ಪ್ಲ್ಯಾಂಟೆಡ್. ಹಿಂಗೆ ಮಾಡಿ ಇವತ್ತು ಅವ್ನ ಮಾತನ್ನು ನಂಬದಂಗೆ, ಸರ್ಕಾರ ನಂಬದಂಗೆ, ಕೋರ್ಟ್ಗಳು ನಂಬದಂಥ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಹೀಗಾಗಿ ಇವತ್ತು ರವಿ ಪ್ರಸನ್ನ ಹೇಳೋದಿಲ್ಲ, ಅವ್ರು ಎನ್ಕೊಂಡ್ಬಿಟ್ರೆ ಗೊತ್ತಾಗ್ತದೆ ಅಂತೇಳಿ. ಆದರೆ ಎನ್ಕ್ವೈರಿ ಮಾಡ್ರೆ ಅವ್ರ ಮಾತು ನಂಬೋರು, ಅವ್ರು ಚೆನ್ನೈನ ಮಾತು ನಂಬೋರು. ಅವ್ರು ಈಗ ಸುಳ್ಳು ಹೇಳಿದಾರಪ್ಪ, ಅವ್ನು ಹಂಗೆ ಹೇಳ್ತಾನೆ, ಹಿಂಗೆ ಹೇಳ್ತಾನೆ, ಅವ್ರ ಮಾತು ನಂಬೋಗಿಲ್ಲ ಅಂತ ಕೋರ್ಟ. ಇವತ್ತು ಇಡೀ ವ್ಯವಸ್ಥೆನೇ ಅವ್ರ ಪರ ಅದ, ಧರ್ಮಸ್ಥಳದ ಖಾವಂತರ ಪರ ಅದ ಎಲ್ಲಿ ಹೋದರು. ಅದಕ್ಕೆ ಇವತ್ತು ಹೆಣ್ಮಕ್ಳು ಏನು ನಿರ್ಧಾರ ಮಾಡಿದ್ದಾರೆ, ಇಲ್ಲಪ್ಪ ಕೊಂದವ್ರು ಯಾರಾಗ ಅವರಲ್ಲ, ಹೋಗಿ ಬಿಟ್ಟುಬಿಡೋಣ ಅವ್ರನ್ನ, ನಮಗೆ ಅವ್ರನ್ನ ವೈರತ್ವಿಲ್ಲ, ಅದು ಕೊಂದವ್ರು ಯಾರು. ಇಷ್ಟು ಮರ್ಡರ್ ಆಗಿದಾವೆ, ಎಷ್ಟು ಪ್ರಮಾಣದಲ್ಲಪ್ಪ ಅಂತಂದ್ರೆ ಲೆಕ್ಕಿಲ್ಲದಷ್ಟು ಮರ್ಡರ್ ಆಗಿದಾವೆ, ಕೊಲೆಗಳಾಗಿದ್ದಾವೆ, ಲೆಕ್ಕಿಲ್ಲದಷ್ಟು ಭೂಮಿ ಅವ್ಯವಹಾರಗಳಾಗಿದ್ದಾವೆ. ಇವೆಲ್ಲವೂ ಇವತ್ತು ತನಿಖೆ ಆಗಬೇಕಲ್ರಿ, ಯಾರು ಮಾಡಿದವರು, ಇದ್ರ ಹಿಂದಿದ್ದಾರೆ ಯಾರು ಅನ್ನೋದು. ಇವ್ರು ಯಾರೂ ಅವ್ರ ಹೆಸರು ಹೇಳೋದಕ್ಕೆ ಹೋಗೋದಿಲ್ಲ, ಹೆಗ್ಗಡೆ ಅವ್ರ ಹೆಸರು ಬೇಕಾಗಿಲ್ಲ, ಪಾಪ ಇರಲಿ, ಪ್ರಾಮಾಣಿಕರಿದ್ದಾರನು. ಆದರೆ ಹಾಗಾದ್ರೆ ಮಾಡಿ ಅವ್ರು ಬಿಟ್ಟರೆ ಯಾರಿದ್ದಾರೆ ಅಲ್ಲಿ ಮಾಡೋರು, ಅದಕ್ಕೂ ಉತ್ತರ ಹುಡುಕ್ಬೇಕಲ್ಲ. ಇವತ್ತು ಎಂತ ಅಂತನ ಆದ್ರೆ ತಮ್ಮ ತಾವು ಸೂಚನೆ ಮಾಡ್ಕೊಂಡ್ರೆ ಎಲ್ಲರೂ ಹೆಂಗಪ್ಪ ಇದು ಯಾವ ರೀತಿ ಅನ್ನೋದು ಇವತ್ತು ಎಲ್ಲರೂ ಒಂದು ಬಹುಮುಖ್ಯ ಪ್ರಶ್ನೆ ಆಗ್ಯದ. ಹೀಗಾಗಿ ಅಲ್ಲಿ ಈ ಡಿಸೆಂಬರ್ 14 ಕೂಡಿದಂಥ ಹೆಣ್ಮಕ್ಳು ಬೆಳತಂಗಡಿಯಲ್ಲಿ ತಮಗೇನು ತಿಳಿದ ಆ ರೀತಿಯಲ್ಲಿ ಹಿಗ್ಗ ಮುಗ್ಗ ಈ ಸರ್ಕಾರವನ್ನು ಜೊತೆಗೆ ಈ